ಸಾಮಾನ್ಯ ಜ್ಞಾನ ಟಾಪ್ 30 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡ್ ಅನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆನೂ ಕೂಡ ಮುಂದೆ ಬರುವಂತಹ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು, ಅಂದರೆ FDA, SDA, ಪೊಲೀಸ್ ನೇಮಕಾತಿಗಳು, ಶಿಕ್ಷಕರ ನೇಮಕಾತಿ, KPSC ಇತರ ಗ್ರೂಪ್ ಸಿ ಹುದ್ದೆಗಳಿಗೆ ಅತಿ ಉಪಯುಕ್ತಕರವಾಗಿರುತ್ತೆ. ಆಲ್ ದ ಬೆಸ್ಟ್. ವಿರೋಧ ಪಕ್ಷದ ನಾಯಕರ ಸ್ಥಾನವನ್ನು ಪಡೆಯಲು ವಿಧಾನಸಭೆಯಲ್ಲಿ ಆ ಪಕ್ಷ ಪಡೆದಿರಬೇಕಾದ ಶೇಕಡಾವಾರು ಪ್ರಮಾಣ ಎಷ್ಟು? ಕೊಟ್ಟಿರುವ ಆಯ್ಕೆ ಪ್ರಕಾರ ಯಾವುದು ಅಲ್ಲ. 4 is the right answer. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯನ್ನು ನೇಮಿಸುವ ವಿಧಾನ. ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಜೊತೆ ಸಮಾಲೋಚಿಸಿ ರಾಷ್ಟ್ರಪತಿ ನೇಮಕ ಮಾಡುತ್ತಾರೆ. 4 is the right answer. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯನ್ನು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಜೊತೆ ಸಮಾಲೋಚಿಸಿ ರಾಷ್ಟ್ರಪತಿಯವರು ನೇಮಕ ಮಾಡುತ್ತಾರೆ. GST ಮಸೂದೆ ಸಂವಿಧಾನದ ಎಷ್ಟನೇ ತಿದ್ದುಪಡಿ ಮಸೂದೆಯಾಗಿರುತ್ತದೆ? 122ನೇ ತಿದ್ದುಪಡಿ. GST ಮಸೂದೆಯು ಸಂವಿಧಾನದ 122ನೇ ತಿದ್ದುಪಡಿ ಮಸೂದೆಯಾಗಿದೆ. 3 is the right answer. ಶ್ರೇಣಿಯ ಮುಂದಿನ ಸಂಖ್ಯೆ ಯಾವುದು? 1, 4, 9, 16, 25. ಮುಂದಿನ ಸಂಖ್ಯೆ 36. ಹೇಗೆ? 1 ಸ್ಕ್ವೇರ್ 1, 2 ಸ್ಕ್ವೇರ್ 4, 3 ಸ್ಕ್ವೇರ್ 9, 4 ಸ್ಕ್ವೇರ್ 16, 5 ಸ್ಕ್ವೇರ್ 25 ಹಾಗೆ 6 ಸ್ಕ್ವೇರ್ 36. 3 is the right answer. ಈ ಕೆಳಗಿನವುಗಳಲ್ಲಿ ಭಾರತದ ಸ್ಥಳೀಯ ಸರ್ಕಾರಗಳ ಬಗೆಗೆ ತಪ್ಪು ಹೇಳಿಕೆ. ಸ್ಥಳೀಯ ಸರ್ಕಾರ ಸಂವಿಧಾನದ ಒಕ್ಕೂಟ ವ್ಯವಸ್ಥೆಯಲ್ಲಿ ಒಂದು ಸ್ವತಂತ್ರ ಸ್ಥಾನವನ್ನ ಹೊಂದಿಲ್ಲ. ಇದು ತಪ್ಪಾಗಿರುವಂತಹ ಹೇಳಿಕೆ. 3 ಸ್ಥಳೀಯ ಸರ್ಕಾರಗಳಲ್ಲಿ 30% ಸ್ಥಾನಗಳನ್ನು ಮಹಿಳೆಯರಿಗಾಗಿ ಮೀಸಲಿಡಲಾಗಿದೆ. ಸ್ಥಳೀಯ ಸಂಸ್ಥೆಗಳ ಹಣಕಾಸು ಸಂಪನ್ಮೂಲಗಳನ್ನು ಒಂದು ಕಮಿಷನ್ ನಿಯೋಜಿಸುತ್ತದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಒಂದು ಮಿಷನ್ ನಿರ್ವಹಿಸುತ್ತದೆ. ಇದು ಸರಿಯಾಗಿರುವಂತಹ ಹೇಳಿಕೆಗಳಾಗಿವೆ. 1 is the right answer. ಹೆಪಟೈಟಿಸ್ ಕಾಯಿಲೆಯಲ್ಲಿ ದೇಹದ ಯಾವ ಭಾಗವು ತೊಂದರೆಗೊಳಗಾಗುತ್ತದೆ? ಪಿತ್ತಜನಕಾಂಗ. ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಎ. ಇದು ಪಿತ್ತಜನಕಾಂಗಕ್ಕೆ ಅಂದರೆ ಲಿವರ್ಗೆ ಸಂಬಂಧಪಟ್ಟಿರುವಂತಹ ಕಾಯಿಲೆ. ಜಾಂಡೀಸ್ ಅಂತಲೂ ಕೂಡ ಕರಿತೀವಿ. ವೈಟ್ ಜಾಂಡೀಸ್, ಯೆಲ್ಲೋ ಜಾಂಡೀಸ್, ಜಾಂಡೀಸ್ನ ವಿಧಗಳು. ಇದರಲ್ಲಿ ಏನಾಗತ್ತಪ್ಪ ಅಂತ ಹೇಳಿದ್ರೆ ಬೈಲುರುಬಿನ್ ಎಂಬಂತಹ ವರ್ಣದ್ರವ್ಯ ಅದರ ಪ್ರಮಾಣ ಹೆಚ್ಚಾಗಿ ಹಳದಿ ಬಣ್ಣಕ್ಕೆ ನಮ್ಮ ದೇಹ ತಿರುಗುತ್ತೆ. ಆಗ ಮೊದಲು ಹಾನಿಗೊಳಗಾಗದೆ ಪಿತ್ತಜನಕಾಂಗ. 2 is the right answer. ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದಿಸುವ ರಾಜ್ಯ? ಕರ್ನಾಟಕ. ನಮ್ಮ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದನೆಯಾಗುತ್ತದೆ. ಅದರಲ್ಲೂ ಕರ್ನಾಟಕದಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಅತಿ ಹೆಚ್ಚು ಕಾಫಿ ಉತ್ಪಾದಿಸುವ ಜಿಲ್ಲೆ. 1 is the right answer. ಮೈಸೂರು ರಾಜ್ಯಕ್ಕೆ ಕರ್ನಾಟಕವೆಂದು ಹೆಸರಿಸಿದಾಗ ಯಾರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು? ದೇವರಾಜ್ ಅರಸ್. ಮೈಸೂರು ರಾಜ್ಯಕ್ಕೆ ಕರ್ನಾಟಕವೆಂದು ಹೆಸರಿಸಿದಾಗ ದೇವರಾಜ್ ಅರಸ್ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು. 3 is the right answer. ಒಂದು ನಿಶ್ಚಿತ ಸಂಕೇತದಲ್ಲಿ ಡೆಲ್ಲಿಯನ್ನು HIPLM ಎಂದು ಬರೆಯಲಾಗಿದೆ. ಅದೇ ಸಂಕೇತದಲ್ಲಿ ಯಾವುದನ್ನು QEHVEW ಎಂದು ಬರೆಯಲಾಗಿದೆ? ಮಡ್ರಾಸ್. ಯಾಕಪ್ಪ ಅಂತ ಹೇಳಿದ್ರೆ ನೋಡಿ, ಡೆಲ್ಲಿ ಇಲ್ಲಿ HIPLM ಅಂದ್ರೆ ಹೆಚ್ಚಿನ, ನೋಡಿ ಅಲ್ಲಿಗೇನಾಗುತ್ತೆ EFG ಅಂದ್ರೆ 3 ಅಕ್ಷರದ ಹಿಂದಿನ ಪದ, ಹೆಚ್ಚಿನ 3 ಅಕ್ಷರದ ಹಿಂದಿನ ಪದ ಡಿ ಆಗಿದೆ. ಐನ 3 ಅಕ್ಷರದ ಹಿಂದಿನ ಅಂದ್ರೆ 4ನೇ ಪದ ಇ ಆಗಿದೆ. ಪಿನ 4ನೇ ಪದ ಎಲ್ ಆಗಿದೆ. ಅದೇ ರೀತಿ ಎಲ್ನ 4ನೇ ಪದ ಹೆಚ್ಚು, ಎಂನ ಹಿಂದಿನ 4ನೇ ಪದ ಐ. ಹಾಗೆ ಕ್ಯೂನ ಹಿಂದಿನ 4ನೇ ಪದ ಯಾವುದು? ಎಂ. ಇನ ಹಿಂದಿನ 4ನೇ ಪದ ಎ. ಅದೇ ರೀತಿ HVW 4ನೇ ಪದಗಳು ಡಿ ಆರ್ AS. 1 is the right answer. ಯಾವ ರಾಜ್ಯದಲ್ಲಿ ಮೌನ ಕಣಿವೆ ಅಂದ್ರೆ ಸೈಲೆಂಟ್ ವ್ಯಾಲಿ ಇದೆ? ಕೇರಳ. ಕೇರಳದಲ್ಲಿ ಸೈಲೆಂಟ್ ವ್ಯಾಲಿ ಇದೆ. 2 is the right answer. ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರೆನ್ನುವ ತತ್ವ ಭಾರತ ಸಂವಿಧಾನದ ಯಾವ ವಿಧಿಗೆ ಸಂಬಂಧಿಸಿದೆ? 14. ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರೆನ್ನುವ ತತ್ವ ಭಾರತ ಸಂವಿಧಾನದ 14ನೇ ವಿಧಿಗೆ ಸಂಬಂಧಿಸಿದೆ. 2 is the right answer. ಮೂಲಭೂತ ಹಕ್ಕುಗಳನ್ನು ಕಾರ್ಯಗತಗೊಳಿಸಲು ರಿಟ್ ಹೊರಡಿಸುವ ಅಧಿಕಾರ ಯಾರಿಗಿದೆ? ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳಿಗೆ ರಿಟ್ ಹೊರಡಿಸುವ ಅಧಿಕಾರ ಇದೆ ಮೂಲಭೂತ ಹಕ್ಕುಗಳನ್ನು ಕಾರ್ಯಗತಗೊಳಿಸಲು. 3 is the right answer.
ನೂತನ ಪಂಚಾಯತ್ ರಾಜ್ಯ ವ್ಯವಸ್ಥೆಗೆ ಸಂಬಂಧಿಸಿದ 78ನೇ ತಿದ್ದುಪಡಿಯನ್ನು ಸಂವಿಧಾನದ ಯಾವ ಶೆಡ್ಯೂಲ್ನಲ್ಲಿ ಸೇರ್ಪಡಿಸಲಾಗಿದೆ? 9ನೇ ಶೆಡ್ಯೂಲ್. ನೂತನ ಪಂಚಾಯತ್ ರಾಜ್ಯ ವ್ಯವಸ್ಥೆಗೆ ಸಂಬಂಧಿಸಿದ 78ನೇ ತಿದ್ದುಪಡಿಯನ್ನು ಸಂವಿಧಾನದ 9ನೇ ಶೆಡ್ಯೂಲ್ನಲ್ಲಿ ಸೇರ್ಪಡಿಸಲಾಗಿದೆ. 1 ಈಸ್ ದಿ ರೈಟ್ ಆನ್ಸರ್. ಭಾರತದ ರಾಷ್ಟ್ರಪತಿಗಳ ನಿವೃತ್ತಿಯ ವಯಸ್ಸೆಷ್ಟು? ವಯಸ್ಸಿನ ಮಿತಿ ಇಲ್ಲ. ಭಾರತದ ರಾಷ್ಟ್ರಪತಿಗಳಿಗೆ ನಿವೃತ್ತಿಯ ವಯಸ್ಸಿನ ಮಿತಿ ಇಲ್ಲ. 4 ಈಸ್ ದಿ ರೈಟ್ ಆನ್ಸರ್. ಮಾರ್ಚ್ 2016ರಲ್ಲಿ ಪ್ರಥಮ ವಿಶ್ವ ಸೂಫಿ ಸಮ್ಮೇಳನ ನಡೆದ ಸ್ಥಳ ಯಾವುದು? ನವದೆಹಲಿ. 2016ರಲ್ಲಿ ಪ್ರಥಮ ವಿಶ್ವ ಸೂಫಿ ಸಮ್ಮೇಳನ ನವದೆಹಲಿಯಲ್ಲಿ ನಡೆಯಿತು. 1 ಈಸ್ ದಿ ರೈಟ್ ಆನ್ಸರ್. ವಿಜಯನಗರ ಸಾಮ್ರಾಜ್ಯವನ್ನಾಳಿದ ಪ್ರಥಮ ರಾಜಮನೆತನ ಯಾವುದು? ಸಂಗಮ. ವಿಜಯನಗರ ಸಾಮ್ರಾಜ್ಯವನ್ನ ಆಳಿದ ಪ್ರಥಮ ರಾಜಮನೆತನ ಸಂಗಮ ರಾಜಮನೆತನ. 2 ಈಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಅವಳಿ ನಗರಗಳು ಯಾವುವು? ಹೈದರಾಬಾದ್ ಮತ್ತು ಸಿಕಂದರಾಬಾದ್ ಇವು ಅವಳಿ ನಗರಗಳು. 3 ಈಸ್ ದಿ ರೈಟ್ ಆನ್ಸರ್. ಯಾವ ದಿನದಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಆಚರಿಸಲಾಗುವುದು? ಜೂನ್ 21. ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನ. 3 ಈಸ್ ದಿ ರೈಟ್ ಆನ್ಸರ್. ಮೈಸೂರು ರಾಜ್ಯದ ಪ್ರಥಮ ದಿವಾನರು ಯಾರು? ರಂಗಾಚಾರ್ಲು. ರಂಗಾಚಾರ್ಲು ಮೈಸೂರು ರಾಜ್ಯದ ಪ್ರಥಮ ದಿವಾನರು. 1 ಈಸ್ ದಿ ರೈಟ್ ಆನ್ಸರ್. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ ಎಂದು ಹೇಳಿದವರು? ಬಾಲಗಂಗಾಧರ ತಿಲಕ್. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ ಎಂದು ಬಾಲಗಂಗಾಧರ ತಿಲಕ್ರ ಉದ್ಘೋಷವಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾರು 1857ರ ಕ್ರಾಂತಿಯಲ್ಲಿ ಭಾಗವಹಿಸಿಲ್ಲ? ಭಗತ್ ಸಿಂಗ್. 1857ರ ಕ್ರಾಂತಿಯಲ್ಲಿ ಭಗತ್ ಸಿಂಗ್ ಭಾಗವಹಿಸಿರಲಿಲ್ಲ. 2 ಈಸ್ ದಿ ರೈಟ್ ಆನ್ಸರ್. ದಂಡಿ ಯಾತ್ರೆಯೊಂದಿಗೆ ಆರಂಭವಾದ ಚಳವಳಿ ಯಾವುದು? ಸವಿನಯ ಕಾನೂನುಭಂಗ ಚಳವಳಿ. ದಂಡಿ ಯಾತ್ರೆಯೊಂದಿಗೆ ಸವಿನಯ ಕಾನೂನುಭಂಗ ಚಳವಳಿ ಆರಂಭವಾಗಿದ್ದು. 3 ಈಸ್ ದಿ ರೈಟ್ ಆನ್ಸರ್. ಸುರ್ತಿ ಯಾವ ಪ್ರಾಣಿಯ ತಳಿ? ಎಮ್ಮೆ. ಸುರ್ತಿ ಅನ್ನೋದು ಎಮ್ಮೆಯ ತಳಿಯಾಗಿದೆ. 2 ಈಸ್ ದಿ ರೈಟ್ ಆನ್ಸರ್. ಭಾರತದ ರಿಸರ್ವ್ ಬ್ಯಾಂಕ್ನ ಗವರ್ನರ್ ಅವರ ಅಧಿಕಾರದ ಅವಧಿ ಎಷ್ಟು? 3 ವರ್ಷಗಳು. ಭಾರತದ ರಿಸರ್ವ್ ಬ್ಯಾಂಕ್ ಅಂದ್ರೆ RBI ರಿಸರ್ವ್ ಬ್ಯಾಂಕ್ ಇಂಡಿಯಾದ ಗವರ್ನರ್ ಅಧಿಕಾರದ ಅವಧಿ 3 ವರ್ಷಗಳು. 2 ಈಸ್ ದಿ ರೈಟ್ ಆನ್ಸರ್. ಭಾರತದಲ್ಲಿ ಬ್ರಿಟಿಷರ ವಿರುದ್ಧದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮೊದಲ ಚಳವಳಿ ಯಾವುದು? ಸ್ವದೇಶಿ ಚಳವಳಿ. ಭಾರತದಲ್ಲಿ ಬ್ರಿಟಿಷರ ವಿರುದ್ಧದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸ್ವದೇಶಿ ಚಳವಳಿ ಮೊಟ್ಟ ಮೊದಲ ಚಳವಳಿಯಾಗಿದೆ. 1 ಈಸ್ ದಿ ರೈಟ್ ಆನ್ಸರ್. ಯಾವ ರಾಜ್ಯದಲ್ಲಿ ಚೆಂಚು ಎಂಬಂತಹ ಬುಡಕಟ್ಟು ಜನಾಂಗದವರು ನೆಲೆಸಿದ್ದಾರೆ? ಆಂಧ್ರ ಪ್ರದೇಶ ಅಥವಾ ತೆಲಂಗಾಣ. ಇಲ್ಲಿ ಚೆಂಚು ಬುಡಕಟ್ಟು ಜನಾಂಗವಿದೆ. 1 ಈಸ್ ದಿ ರೈಟ್ ಆನ್ಸರ್. ಪದ್ಮಶ್ರೀ ಪುರಸ್ಕೃತ ಚಿಟ್ಟಾಣಿ ರಾಮಚಂದ್ರ ಹೆಗಡೆಯವರು ಯಾವ ಕಲೆಯ ಪರಿಣಿತರು? ಯಕ್ಷಗಾನ. ಪದ್ಮಶ್ರೀ ಪುರಸ್ಕೃತ ಚಿಟ್ಟಾಣಿ ರಾಮಚಂದ್ರ ಹೆಗಡೆಯವರು ಪ್ರಸಿದ್ಧ ಯಕ್ಷಗಾನ ಕಲಾವಿದರು. 4 ಈಸ್ ದಿ ರೈಟ್ ಆನ್ಸರ್. ಸ್ಫೋಟಕವಾಗಿ ಉಪಯೋಗಿಸಬಹುದಾದ ವಸ್ತು? TNT. TNT ಅಂದ್ರೆ ಟ್ರೈನೈಟ್ರೋ ಟಾಲ್ವಿನ್. DDT ಅಂದ್ರೆ ಡೈಕ್ಲೋರೋ ಡೈಫೀನೈಲ್ ಟ್ರೈಕ್ಲೋರೋ ಈಥೇನ್, ಅದೊಂದು ಕೀಟನಾಶಕ. ಓಝೋನ್ ನಿಮಗೆ ಗೊತ್ತಿದೆ, ಅದೊಂದು ಭೂಮಿಯ ರಕ್ಷಾ ಪದರ. ಸೂರ್ಯನಿಂದ ಬರುವಂತಹ ನೇರಳಾತೀತ ಕಿರಣಗಳಿಂದ ಈ ಭೂಮಿಯನ್ನ ನಮ್ಮನ್ನ ರಕ್ಷಣೆಯನ್ನ ಮಾಡುತ್ತೆ. NPK ಅದು ಒಂದು ಗೊಬ್ಬರ. ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಶ್. ಸೊ ಟ್ರೈನೈಟ್ರೋ ಟಾಲ್ವಿನ್ TNT ಸ್ಫೋಟಕವಾಗಿ ಉಪಯೋಗಿಸುವಂತಹ ಒಂದು ವಸ್ತು. 3 ಈಸ್ ದಿ ರೈಟ್ ಆನ್ಸರ್. ನ್ಯೂಮೋನಿಯಾ ಯಾವುದಕ್ಕೆ ಸಂಬಂಧಿಸಿದೆ? ಶ್ವಾಸಕೋಶಗಳು. ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಕಾಯಿಲೆಯೇ ನ್ಯೂಮೋನಿಯಾ. 3 ಈಸ್ ದಿ ರೈಟ್ ಆನ್ಸರ್. ದೆಹಲಿಯು ಭಾರತದ ರಾಜಧಾನಿಯಾದ ವರ್ಷ? 1911.
ದೆಹಲಿಯು 1911ರಲ್ಲಿ ಭಾರತದ ರಾಜಧಾನಿಯಾಗಿ ಘೋಷಿತವಾಯಿತು. 4 ಈಸ್ ದಿ ರೈಟ್ ಆನ್ಸರ್. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು.